ಅದು ಹೇಳಿದಲ್ಲ, ಅದೊಂದು ಹುಚ್ಚು ಬಂದ್ಬಿಡ್ತು ಒಂದ್ಸತಿ ಆ ಸ್ಟೇಜ್ ಹತ್ತದ್ಮೇಲೆ. ಅದು ಎಲ್ಲರಿಗೂ ಅದು ಅನ್ಸುತ್ತೆ ಪದೇ ಪದೇ ಇದನ್ನ ನಾವು ಮಾಡಬೇಕು ಅಂತ. ಅದೊಂಥರ ಅಡಿಕ್ಟ್ ಆಗ್ಬಿಟ್ಟೆ ನಾನು. ಸೊ ನನಗೆ ಏನಂತಂದ್ರೆ ಆ ಸಾಂಗ್ ಅಲ್ಲಿ ನವಿಲ್ಗರಿಗಳು ಜಾಸ್ತಿ ಇದೆ ಒಂದಿದ್ರಲ್ಲಿ. ಸೊ ಅದ್ರ ಮೇಲೆ ಜಾಸ್ತಿ ಆಸೆ ಇತ್ತು. ಹಾಗಾಗಿ ಶೂಟಿಂಗು ಇದೆಲ್ಲಾನು ನೋಡಕ್ಕೆ ಅಂತ ಹೋಗ್ತಾ ಇದ್ದೆ. ಬಟ್ ಖಂಡಿತವಾಗ್ಲೂ ಅನ್ಕೊಂಡಿಲ್ಲ ಇವತ್ತು ನಾನು ಶೂಟಿಂಗ್ ಸೆಟ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ. ಸೊ ಏನೇ ಒಂದಾಗ್ಲಿ ನಾನು ಅಪ್ಡೇಟ್ ಮಾಡೋದು ನಮ್ಮ ತಾಯಿಗೆ. ನಮ್ಮ ತಂದೆಯವರು ಒಂಥರ ವೆರಿ ಸ್ಟ್ರಿಕ್ಟ್, ಹೆಡ್ ಆಫ್ ದ ಫ್ಯಾಮಿಲಿ, ಗೊತ್ತಲ್ಲ, ಗತ್ತು ಭಯ ನನ್ಗೆ ಇವತ್ತು ಕೂಡ ಇದೆ. ಅವ್ರ ಜೊತೆ ಜಾಸ್ತಿ ಮಾತು ಕಮ್ಮಿ ನಮ್ಮ ಮನೇಲಿ. ನಾನು ಎಸ್ಪೆಷಲಿ ಸ್ವಲ್ಪ ಮಾತು ಕಮ್ಮಿ. ಬಟ್ ಇಬ್ರು ಕಡೆಯಿಂದನೂ ನನಗೆ ಸಿನಿಮಾಗೆ ಸಪೋರ್ಟ್ ಇದೆ. ಯಾಕಂದ್ರೆ ನಮ್ಮ ತಂದೆಯವ್ರ ಸಿನಿಮಾ ಇರೋದ್ರಿಂದಾನೇ ಸಪೋರ್ಟ್ ಇದೆ. ವಿಷಯ ಇವತ್ತೇ ಫಸ್ಟ್ ಹೇಳ್ತಿರೋದು, ಇದುವರೆಗೂ ನನ್ನ ಸಿನಿಮಾ ರಿಲೀಸ್ ಆಗಿರೋದ್ರಲ್ಲಿ ನಮ್ಮ ತಂದೆಯವ್ರು ಒಂದೂ ನೋಡಿಲ್ಲ. ಈಗ ಯಾವುದೋ ಒಂದು ಹೀರೋ ಜೊತೆ ಅಥವಾ ಏನೋ ಒಂದು ಸಾಂಗ್ಸ್ ಆಗಲಿ ಇದನ್ನಾಗಲಿ ಅವ್ರು ಅದನ್ನ ನೋಡೋದಕ್ಕೆ ತುಂಬಾ ಇದನ್ಸುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವ್ರು ಅನ್ಕೊಂಡಿರೋ ನಿಖಿತಾನೇ ಅವರು ಮನೇಲಿ ನೋಡ್ತಾ ಇದ್ದಾರೆ. ಬಿಗ್ ಸ್ಕ್ರೀನ್ ಮೇಲೆ ಅವ್ರು ನೋಡಿಲ್ಲ. ಬಟ್ ಫೋಟೋ ಶೂಟ್ಸ್ ಮಾಡ್ತಾ ಇದ್ದೆ ನಾನು ಕಾಲೇಜಲ್ಲೇ ಆಗಲಿ, ಫೋಟೋಗ್ರಾಫರ್ಸ್ ಗೊತ್ತಲ್ಲ, ಸ್ಟಿಲ್ಸ್ ಆಗಲಿ, ಈ ಥರ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಇಂಜಿನಿಯರಿಂಗ್ ಇಂದ ನನಗೆ ಅವಕಾಶಗಳು ಶುರು ಆಯಿತು, ಮಾಡಲಿಂಗಿಗೆ ಮತ್ತು ಆ್ಯಡ್ ಶೂಟ್ಸ್ಗೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತಿನ ಸ್ಪೆಷಲ್ ಸಂದರ್ಶನದಲ್ಲಿ ನನ್ನ ಜೊತೆ ಇದ್ದಾರೆ ನಿಖಿತಾ ಸ್ವಾಮಿ. ಥ್ಯಾಂಕ್ ಯು ನಿಖಿತಾ. ನಮ್ಮ ಟೀಮ್ ತುಂಬ ಫಾಲೋಅಪ್ ಮಾಡಿತ್ತಂತೆ, ನೀವು ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ ಫಸ್ಟ್ ಆನ್ಸರ್ ಮಾಡಿ. ಯಾಕೆ ಸಿಕ್ಕಿಲ್ಲ, ಸ್ಪೆಷಲಿ ಶ್ಯಾಮ್ದು ಕಂಪ್ಲೇಂಟ್ ಇದೆ. ಇಲ್ಲ, ಶ್ಯಾಮ್ ಹಾಗೂ ವಿನಯ್ ಹಾಗೂ ಇಬ್ರು ಆಕ್ಚುಲಿ ಫಾಲೋ ಅಪ್ ಮಾಡಿದ್ರು. ನಮ್ದು ಈವೆಂಟ್ಸ್ ಎಲ್ಲ ಆದ್ಮೇಲೆ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ನಾನು ಯಾವ್ದು ವರ್ಕ್ ಒಪ್ಕೊಂಡೇ ಇರಲಿಲ್ಲ. ಎಲ್ಲಾನು ಪೆಂಡಿಂಗ್ ಅಲ್ಲಿತ್ತು. ಸೊ ಅದನ್ನ ಕಂಪ್ಲೀಟ್ ಮಾಡ್ಬೇಕಿತ್ತು, ಅದೊಂದು ಜವಾಬ್ದಾರಿ ಇತ್ತು. ಅದ್ರ ಮಧ್ಯೆ ಇದನ್ನೆಲ್ಲೂ ಯಾರನ್ನು ನಾನು ಫಾಲೋ ಅಪ್ ಮಾಡಿ ಹೋಗಕ್ಕಾಗ್ಲಿಲ್ಲ ಅಷ್ಟೇ. ರೊಕ್ಕ ಕೊಡ್ತಾರಲ್ಲ ಇವೆಂಟ್ಗೆ, ಈವೆಂಟ್ ಅಂತ ಹೇಳ್ತಿಲ್ಲ, ರೊಕ್ಕದ ವಿಷಯ ಅಲ್ಲ, ಅದೊಂದು ಆಪರ್ಚುನಿಟಿ ಮತ್ತೆ ಸಿಗಲ್ಲ ನನಗೆ. ಈಗ ಯಾವುದೇ ಒಂದು ಉತ್ಸವಗಳಾಗ್ಲಿ ಏನೇ ಆಗ್ಲಿ, ಆ ಫೀಲೇ ಬೇರೆ. ಆಸ್ ಎನ್ ಆರ್ಟಿಸ್ಟ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋದಾಗ್ಲಿ, ಆ ಜನ ನಮ್ಮನ್ನ ಏನು ಎನ್ಕರೇಜ್ ಮಾಡೋದಾಗ್ಲಿ, ಅದು ನಮಗೆ ಪ್ರತಿ ವರ್ಷ ಸಿಗೋದಿಲ್ಲ. ಸೊ ಸಿಕ್ಕಾಗ ಉಪಯೋಗಿಸ್ಕೋಬೇಕು. ಮೇಲಾಗಿ ಸಣ್ಣವ್ರದ ಯೂಶಲಿ ಟೂರ್ ಮಾಡುವಂಥ ವಿಷಯಕ್ಕೆ ಬಂದಾಗ ಎಲ್ಲೆಲ್ಲಿ ಹೋಗ್ತೀರಿ ಅಂದಾಗ ಹಂಪೆ, ಹೊಸಪೇಟೆ, ಬೇಲೂರು, ಹಳೆಬೀಡು, ಈ ಹಂಪಿ ಅಂದಾಗ, ಹಂಪಿ ಉತ್ಸವ ಅಂದಾಗ ನಿಖಿತಾ ಸ್ಟ್ರೇಟ್ ಅವೇ ಕನೆಕ್ಟ್ ಆಗಿದ್ದು ಹೇಗೆ ಅಂತ? ಆ್ಯಕ್ಚುಲಿ ನಾನು ಇದಕ್ಕೆ ಮುಂಚೆ ಹಂಪಿ ಉತ್ಸವಕ್ಕೆ ಮುಂಚೆ ಫಸ್ಟ್ ಮಾಡಿದ್ದು ದಸರಾ, ಯುವ ದಸರಾದಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದು. ಅದು ಹೇಳಿದಲ್ಲ, ಅದೊಂದು ಹುಚ್ಚು ಬಂದ್ಬಿಡ್ತು ಒಂದ್ಸತಿ ಆ ಸ್ಟೇಜ್ ಹತ್ತದ್ಮೇಲೆ. ಅದು ಎಲ್ಲರಿಗೂ ಅದು ಅನ್ಸುತ್ತೆ ಪದೇ ಪದೇ ಇದನ್ನ ನಾವು ಮಾಡಬೇಕು ಅಂತ. ಅದೊಂಥರ ಅಡಿಕ್ಟ್ ಆಗಿಬಿಟ್ಟೆ ನಾನು ಪರ್ಫಾರ್ಮೆನ್ಸಸ್ಗಾಗಲಿ ಇದಕ್ಕೆಲ್ಲ ಆಗಲಿ. ಸೊ ಐ ಫೆಲ್ಟ್ ಇದು ಮಾಡ್ತಾ ದಟ್ ಮೇಡ್ ಮೀ ಹ್ಯಾಪಿ. ಸೊ ಹಾಗಾಗಿ ಅದೇ ನನಗೆ ಸ್ಟೇಜೇ ಒಂದು ಕನೆಕ್ಷನ್ ಅಂತ ಹೇಳ್ಬೋದು. ಮೇಲಾಗಿ ಜಯನಗರ ಅಂತಂದಾಗ ಸುದ್ದಿಮನೆ ಆಫೀಸ್ ಇರೋ ಜಯನಗರ, ಬಟ್ ಜಯನಗರ ನಿಖಿತಾ ಕನೆಕ್ಟ್ ಆಗೋದು ನಮ್ಮ ವಿಷ್ಣು ಸರು, ನಿಮ್ಮ ಅಪ್ಪಾಜಿ. ಅದೊಂದು ನೆನಪು ರೀಕಾಲ್ ಮಾಡಿ, ಹೇಗಿತ್ತು? ಅಂದರೆ ನಾನು ಇನ್ನು ಸ್ಕೂಲ್ ಓದ್ತಾ ಇದ್ದೆ, ತುಂಬ ಚಿಕ್ಕ ಹುಡುಗಿ. ಆವಾಗ ಇಲ್ಲಿ ನಮ್ಮ ತಂದೆ ಹಾಗೂ ವಿಜಯ್ ಕುಮಾರ್ ಅವರು, ವಿಷ್ಣು ಸರು ಎಲ್ಲರೂ ಇಲ್ಲೊಂದು ಆಫೀಸ್ ಮಾಡಿದ್ರು ಸಿನಿಮಾ ಪರ್ಪಸ್ಗೆ ಅಂತಾನೆ. ಸೊ ಅವಾಗ ಬಂದು ಹೋಗೋದಿತ್ತು, ಜಯನಗರ್ಗೆ ಬಂದು ಮೀಟ್ ಮಾಡ್ಕೊಂಡು ಹೋಗಿ, ಆಮೇಲೆ ಇಲ್ಲೆಲ್ಲ ಚಾಟ್ಸು ಜೂಟ್ಸು ಕುಡ್ಕೊಂಡು ಹೋಗೋದು, ಆ ಥರದೊಂದಿತ್ತು. ಬಿಟ್ರೆ ವಿಷ್ಣು ಸರ್ ಬಗ್ಗೆ ಅಂದ್ರೆ ನಾನು ನಮ್ಮ ಇದು ಚಿಕ್ಕಮಂಗ್ಳೂರಲ್ಲಿ ಸಾಂಗ್ ಶೂಟಿಂಗ್ ಅಲ್ಲಿ, ಯಾವ ಫಿಲಮ್? ಸಿಂಹಾದ್ರಿಯ ಸಿನಿಮಾದ ಸಾಂಗ್ ಶೂಟಿಂಗ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲೆಲ್ಲ ಹೋಗಿದ್ವಿ. ಸೊ ನನಗೆ ಏನಂತಂದ್ರೆ ಆ ಸಾಂಗ್ ಅಲ್ಲಿ ನವಿಲ್ಗರಿಗಳು ಜಾಸ್ತಿ ಇದೆ ಒಂದಿದ್ರಲ್ಲಿ. ಸೊ ಅದ್ರ ಮೇಲೆ ಜಾಸ್ತಿ ಆಸೆ ಇತ್ತು. ಹಾಗಾಗಿ ಶೂಟಿಂಗು ಇದೆಲ್ಲಾನು ನೋಡಕ್ಕೆ ಅಂತ ಹೋಗ್ತಾ ಇದ್ದೆ. ಬಟ್ ಖಂಡಿತವಾಗ್ಲೂ ಅನ್ಕೊಂಡಿಲ್ಲ ಇವತ್ತು ನಾನು ಶೂಟಿಂಗ್ ಸೆಟ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ. ಯಾವ ಸಾಂಗ್ ಅದು? ಮಲ್ನಾಡ್ ಅಡಿಕೆ. ಹಾಡ್ತೀರಾ? ಲೈನ್ ಹಾಡಿ ನೋಡೋಣ. ನಿಮ್ಗೆ ಎಷ್ಟೊಂದು ಜನ ವ್ಯೂವರ್ಸ್ ಇದ್ದಾರೆ, ಆಯ್ತಾ? ಅದು ನನ್ನಿಂದ ಹಾಳ್ವಾಯ್ತು ಅಂತ ಮತ್ತೆ ಶಾಮ್ ಕಂಪ್ಲೇಂಟ್ ಮಾಡಬಾರ್ದು. ಓಕೆ, ಅಪ್ಪಾಜಿ ಬಗ್ಗೆ ಒಂದಷ್ಟು ನಂಗೆ ಇನ್ಫಾರ್ಮೇಷನ್ ಬೇಕು. ಅಂದರೆ ಹೆಂಗೆ ಕನೆಕ್ಟ್ ಆಗಿದ್ರು ವಿಷ್ಣು ಸರ್ಗೆ ಅವರು? ಅಪ್ಪಾಜಿ ಒಂದಷ್ಟು ಅವ್ರ ಹೆಸರು ಸ್ವಲ್ಪ ಡೀಟೇಲ್ಸ್ ಹೇಳಿ. ಅಂದರೆ ನಮ್ಮ ತಂದೆಯವರು ಷಣ್ಮುಖ ಸ್ವಾಮಿ ಅಂತ. ಸೊ ಬೇಸಿಕಲಿ ಇವ್ರದ್ದೊಂದು ಫ್ರೆಂಡ್ಸ್ ಗ್ರೂಪ್ ಇತ್ತು ಅವಾಗ ಮುಂಚೆಯಿಂದ. ಅವರೆಲ್ಲ ಬಿಸ್ನೆಸ್ಸು ಇದು ಮಾಡ್ಕೊಂಡಿದ್ರು. ನಮ್ಮ ತಂದೆಯವರು ಆ್ಯಕ್ಚುಲಿ ಸಿನಿಮಾದಲ್ಲಿ ಫಸ್ಟ್ ಸ್ಟಿಲ್ ಫೋಟೋಗ್ರಾಫರ್. ಓಕೆ. ಸೊ ಕನ್ನಡ ಸಿನಿಮಾಲಾಗಲಿ, ತೆಲುಗು ಚಿರಂಜೀವಿ ಅವ್ರ ಜೊತೆಗೆ ಎಲ್ಲಾನು ನಮ್ಮ ತಂದೆಯವರು ಅವಾಗ ವರ್ಕ್ ಮಾಡಿದ್ದಾರೆ. ಸೊ ಅದಾದಮೇಲೆ ಹಿ ವಾಂಟೆಡ್ ಟು ಡೂ ಸಮಥಿಂಗ್, ಅಂದರೆ ಅಪ್ಗ್ರೇಡ್ ಆಗೋ ವರ್ಷನಲ್ಲಿ ಒಂದು ಸಿನಿಮಾಗೆ ಇನ್ವೆಸ್ಟರ್ ಆಗಿ ಮಾಡಿದ್ರು. ಸೊ ಆ ಸಿನಿಮಾಯಿಂದನೇ ಅವ್ರಿಗೆ ತುಂಬ ಒಡನಾಟ ನಮ್ಮ ಇದರಲ್ಲಿ ಆಗಲಿ, ವಿಷ್ಣು ಸರ್ಗಾಗಲಿ ತುಂಬ ಕ್ಲೋಸ್ ಆಗಿದ್ದು ಅಲ್ಲಿಂದ, ಸಿಂಹಾದ್ರಿಯ ಸಿನಿಮಾದಿಂದ. ಸೊ ಅವ್ರದ್ದು ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿರೋದು ಇಷ್ಟು ಮಟ್ಟಿಗೆ. ಬಟ್ ನನಗೆ ಗೊತ್ತಿರೋ ಹಾಗೆ ಹಿ ವಾಸ್ ಅ ಸ್ಟಿಲ್ ಫೋಟೋಗ್ರಾಫರ್ ಬಿಫೋರ್.
ಅದಾದಮೇಲೆ ಏನೋ ಪ್ರೊಡ್ಯೂಸರ್. ಅಂದರೆ ನಿಮ್ಮ ತಂದೆಯವರು ಜೆನ್ವಿನ್ ಸಿನಿಮಾ ಫ್ಯಾನ್ ಆಗಾರೆ ಹೌದು, ಎಲ್ಲ ಖಂಡಿತ ಸಿನಿಮಾನ ಸೆಲೆಬ್ರೇಟ್ ಮಾಡಿದವರು. ಹೌದು. ಬಟ್ ಯಾವಾಗ ಮಗಳು ಆ್ಯಕ್ಟ್ ಮಾಡ್ತಾಳೆ ಅಂತಂದಾಗ ಒಂದು ಸಣ್ಣ ಪ್ರಶ್ನೆ ಉದ್ಭವ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಂಡಸ್ಟ್ರಿನ ನೋಡಿದಂಥವ್ರು, ಇಂಡಸ್ಟ್ರಿಯ ಏರಿಳಿತಗಳನ್ನು ಅಬ್ಸರ್ವ್ ಮಾಡಿದಂಥವ್ರು, ನನ್ನ ಮಗಳು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ, ಈ ಒಂದು ಈ ಫೀಲ್ಡಲ್ಲಿ ಹಿಂಗಿದೆ ಕಾಂಪಿಟಿಷನ್, ಇದೆಲ್ಲವೂ ಹೇಗೆ ಚರ್ಚೆ ನಡೀತಿತ್ತು ಮನೇಲಿ, ಅಪ್ಪಾಜಿ ಅಮ್ಮ ನೀವೆಲ್ಲ ಸೇರಿ ಒಟ್ಟಿಗೆ? ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಫ್ಯಾಮಿಲಿಯಲ್ಲಿ ನಾನು ನಮ್ಮ ಮಮ್ಮಿ ಒಂಥರ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ. ಸೊ ಏನೇ ಒಂದಾಗಲಿ ನಾನು ಅಪ್ಡೇಟ್ ಮಾಡೋದು ನಮ್ಮ ತಾಯಿಗೆ. ನಮ್ಮ ತಂದೆಯವರು ಒಂಥರ ವೆರಿ ಸ್ಟ್ರಿಕ್ಟ್, ಹೆಡ್ ಆಫ್ ದ ಫ್ಯಾಮಿಲಿ, ಗೊತ್ತಲ್ಲ, ಗತ್ತು ಭಯ ನನಗೆ ಇವತ್ತು ಕೂಡ ಇದೆ. ಅವ್ರ ಜೊತೆ ಜಾಸ್ತಿ ಮಾತು ಕಮ್ಮಿ ನಮ್ಮ ಮನೇಲಿ. ನಾನು ಎಸ್ಪೆಷಲಿ ಸ್ವಲ್ಪ ಮಾತು ಕಮ್ಮಿ. ಬಟ್ ಇಬ್ಬರು ಕಡೆಯಿಂದನೂ ನನಗೆ ಸಿನಿಮಾಗೆ ಸಪೋರ್ಟ್ ಇದೆ, ಯಾಕಂದರೆ ನಮ್ಮ ತಂದೆಯವ್ರ ಸಿನಿಮಾ ಇರೋದ್ರಿಂದಾನೇ ಸಪೋರ್ಟ್ ಇದೆ. ನಿಮಗೊಂದು ವಿಷಯ ಇವತ್ತೇ ಫಸ್ಟ್ ಹೇಳ್ತಿರೋದು, ಇದುವರೆಗೂ ನನ್ನ ಸಿನಿಮಾ ರಿಲೀಸ್ ಆಗಿರೋದ್ರಲ್ಲಿ ನಮ್ಮ ತಂದೆಯವ್ರು ಒಂದೂ ನೋಡಿಲ್ಲ. ಸರ್ ಯಾಕೆ ಸರ್ ನೋಡಿಲ್ಲ ಸರ್? ಯಾಕೆ ಅಂತಾನು ಟೋಲ್ಡ್, ಅಂದ್ರೆ ನನ್ನ ಹತ್ರ ಹೇಳಿಲ್ಲ, ನಮ್ಮ ತಾಯಿ ಹತ್ರ ಶೇರ್ ಮಾಡಿದ್ದಾರೆ. ಅಂದ್ರೆ ಅವ್ರ ಮಗಳು ಇಷ್ಟು ಚಿಕ್ಕವಳಿಂದ ಬೆಳೆದಿರೋದನ್ನ ನೋಡಿ, ಈಗ ಯಾವುದೋ ಒಂದು ಹೀರೋ ಜೊತೆ ಅಥವಾ ಏನೋ ಒಂದು ಸಾಂಗ್ಸ್ ಆಗಲಿ ಇದನ್ನಾಗಲಿ ಅವ್ರು ಅದನ್ನ ನೋಡೋದಿಕ್ಕೆ ತುಂಬಾ ಇದನ್ಸುತ್ತೆ ಅವ್ರಿಗೆ. ಸೊ ಹಾಗಾಗಿ ಅವ್ರು ಅನ್ಕೊಂಡಿರೋ ನಿಖಿತಾನೇ ಅವರು ಮನೇಲಿ ನೋಡ್ತಾ ಇದ್ದಾರೆ, ಬಿಗ್ ಸ್ಕ್ರೀನ್ ಮೇಲೆ ಅವ್ರು ನೋಡಿಲ್ಲ. ಬಟ್ ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ, ಅವ್ರದ್ದೊಂದು ಫ್ರೆಂಡ್ಸ್ ಗ್ರೂಪ್ ಏನೇ ಇದೆ, ನನ್ನ ಮಗಳು ಸಿನಿಮಾದಲ್ಲಿ ಇದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿರೋದು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನನ್ಗೆ ಹೇಳಿದ್ದಾರೆ. ಸೊ ಆ ವಿಷಯ ನನಗೆ ಖುಷಿ. ಅಂದ್ರೆ ಐ ಎಕ್ಸೆಪ್ಟ್ ಹಿಸ್ ಡಿಸಿಷನ್ ಆಲ್ಸೋ, ಯಾಕಂದ್ರೆ ಅವ್ರು ನೋಡಿ ಬಂದಿರೋ ಮಗಳು ಹೀಗಿದ್ದಾಳೆ, ಹಿಂಗೆ ಅವ್ರಿಗೊಂದು ತಲೆಯಲ್ಲಿದೆ. ಸೊ ಅದನ್ನೇ ಅವರು ಈಗಲೂ ಕೂಡ ಪಾಲಿಸ್ತಾ ಇದ್ದಾರೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಬಿಫೋರ್ ಸಿನಿಮಾ ಯು ವಾಸ್ ಇನ್ ಟು ಕಾರ್ಪೊರೇಟ್ ಅಲ್ವಾ? ಅಂದರೆ ಆ ರೀಗ್ರೆಟ್ ಫೀಲ್ಗಳು ಬರ್ತಾ ಹೋಗ್ತವೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಆ ಕೆಲಸ ಮಾಡ್ತಾಯಿದ್ದೆ, ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಆಲ್ರೆಡಿ ಒಂದು 5-6 ಸಿನಿಮಾಗಳು ಮಾಡಿದ್ದೀರಿ. ಬಟ್ ಪ್ಯಾರಲಲಿ ವೆನ್ ಯು ಆರ್ ಥಿಂಕಿಂಗ್ ಆನ್ ದ ಬೇಸ್ ಆಫ್ ಲೈಕ್ ಸಿನಿಮಾ ಪ್ಲಸ್ ಕಾರ್ಪೊರೇಟು, ಅಲ್ಲಿದ್ರೆ ಹಿಂಗೆ ಇರ್ತಿತ್ತು, ಈ ಮೈಂಡ್ಸೆಟಲ್ಲಿ ಏನೇನು ಓಡ್ತಾ ಇರುತ್ತೆ ನಿಖಿತಾಗೆ? ಫಾರ್ ಮೀ ಏನಂತಂದರೆ, ಎಲ್ಲರಿಗೂ ಏನಿತ್ತು, ಕಾಲೇಜ್ ಆಗಬೇಕು, ಒಂದು ಕೆಲಸ ಆಗಿ ಲೈಫ್ ಸೆಟಲ್ ಆಗಿಬಿಡ್ಬೇಕು, ಹುಡುಗಿ ಇಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಮದುವೆ ಮಾಡಿಬಿಡ್ಬೇಕು, ಈ ಥರ ನಮ್ಮ ಫ್ಯಾಮಿಲಿಲೂ ಇತ್ತು. ಸೊ ಬಟ್ ನನಗೇನಂತಂದರೆ, ಐ ವಾಂಟೆಡ್ ಟು ನನಗೆ ಮುಂಚೆಯಿಂದನೂ ಐ ವಾಂಟೆಡ್ ಟು ಬಿ ಅ ಬಿಸ್ನೆಸ್ ವುಮೆನ್, ಏನೋ ಒಂದು ಮಾಡಬೇಕು, ಐ ವಾಂಟ್ ಮೈ ಓನ್ ವೆಂಚರ್ ಅನ್ನೋದು ನನ್ನ ತಲೆಯಲ್ಲಿತ್ತು. ನಮ್ಮ ಮನೇಲಿ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದ್ರು. ಬಟ್ ಏನಂತಂದರೆ, ಕಾರ್ಪೊರೇಟಿವ್ ವೈ ಐ ಇವೆಂಟ್ ಅಂತಂದರೆ, ಐ ವಾಂಟ್ ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್ ಆಲ್ಸೋ. ಎಲ್ಲ ಕಡೆ ನಾಲೆಜ್ ಇರಬೇಕು, ಜಸ್ಟ್ ಬ್ಲೈಂಡ್ ಆಗಿ ನಾವೇನು ಮಾಡಬಾರ್ದು ಅಂತ. ಆ್ಯಂಡ್ ಟು ಬಿ ವೆರಿ ಫ್ರಾಂಕ್, ಪ್ಲೇಸ್ಮೆಂಟ್ ನನ್ನ ಕಾಲೇಜಲ್ಲೇ ಆಗೋಯ್ತು. ಅದು ಲಕ್ ಅಂತಾನೆ ಹೇಳ್ಬೋದು. ಇನ್ಫೋಸಿಸ್ಗೆ ನನ್ನ ಕೆಲಸ ಆಯಿತು. 1 year ನಾನು ಅಲ್ಲೂ ವರ್ಕ್ ಮಾಡಿದೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದೇ ಒಂದು ಡಿಫ್ರೆಂಟ್ ಲೋಕ ಅಂತಾನೆ ಹೇಳ್ಬೋದು. ಆಮೇಲೆ ನನಗೇನಂತಂದರೆ, ಎವ್ರಿ ವೀಕ್ 9 to 5 ಜಾಬ್ ಮುಗಿಸ್ಕೊಂಡು ಸ್ಯಾಟರ್ಡೆ ಸಂಡೇ ಒಂದು ದಿವಸ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀವಿ, ಸ್ಯಾಟರ್ಡೆ ಫ್ಯಾಮಿಲಿ ಜೊತೆ ಇರ್ತೀವಿ. ಇದು ರೊಟೀನ್ ಆಗೋಯ್ತು ನನಗೆ. ದೇರ್ ವಾಸ್ ಅಂದರೆ ನಿಮಗೆ ಏನನ್ಸುತ್ತೆ, ಫಿನಾನ್ಷಿಯಲಿ ಓಕೆ, ಒಂದು ಮಂತ್ಲಿ ಇನ್ಕಮ್ ಬರ್ತಾ ಇರುತ್ತೆ, ಲೈಫ್ ಇಸ್ ಗೋಯಿಂಗ್ ವೆಲ್ ಅಂತ ಅನ್ಸುತ್ತೆ. ಬಟ್ ಅಡ್ವೆಂಚರಸ್ ಆಗಿ ಏನೂ ಇರಲಿಲ್ಲ. ಬಟ್ ಸಿನಿಮಾಗೆ ಬಂದಾಗ ಅಪ್ ಆ್ಯಂಡ್ ಡೌನ್ ತುಂಬ ಇದೆ ಅಲ್ಲ. ಸೊ ಹಿಯರ್ ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಆಲ್ಸೋ. ಒಂದು ರೋಲರ್ ಕೋಸ್ಟರ್ ರೈಡ್ ಹೋಗ್ತಾ ಇದೆ. ಆಮೇಲೆ ಕಾಲೇಜ್ ಡೇಸಲ್ಲಿ ಇವೆಲ್ಲ ಇತ್ತಾ? ಅಂದರೆ ಫ್ಯೂಚರ್ಲಿ ಈ ಥರದ್ದು ಏನೋ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಆ ಥರದ್ದು ಇತ್ತಾ ಕಾಲೇಜ್ ಡೇಸಲ್ಲಿ? ಏನೋ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಇಲ್ಲ, ಕಾಲೇಜ್ ಡೇಸಲ್ಲಿ ನನಗೇನಿಲ್ಲ. ಬಟ್ ಕಾಲೇಜಸಲ್ಲಿ ಏನಂದರೆ ಫೋಟೋ ಶೂಟ್ಸ್ ಮಾಡ್ತಾ ಇದ್ದೆ ನಾನು. ಕಾಲೇಜಲ್ಲೇ ಆಗಲಿ, ಫೋಟೋಗ್ರಾಫರ್ಸ್ ಗೊತ್ತಲ್ಲ, ಸ್ಟಿಲ್ಸ್ ಆಗಲಿ, ಈ ಥರ ಮಾಡ್ತಾ ಇದ್ದೆ. ಸೊ ಆವಾಗ ನನಗೆ ಇಂಜಿನಿಯರಿಂಗಿಂದ ನನಗೆ ಅವಕಾಶಗಳು ಶುರು ಆಯಿತು, ಮಾಡಲಿಂಗಿಗೆ ಮತ್ತು ಆ್ಯಡ್ ಶೂಟ್ಸ್ಗೆ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್. ಆವಾಗಿಂದ ಬೈ ಇಂಜಿನಿಯರಿಂಗ್ 3rd year ನಾನು ಶುರು ಮಾಡಿಕೊಂಡೆ ಮಾಡಲಿಂಗ್ ಹಾಗೂ ಜಸ್ಟ್ ಬರೀ ಆ್ಯಡ್ ಶೂಟ್ ಅಂತ. ಅದು ಬಿಟ್ಟರೆ ಸಿನಿಮಾಗೆ ಬರ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿಲ್ಲ. ಆಮೇಲೆ ಇದ್ರ ಮಧ್ಯೆ ಟೆಲಿವಿಷನ್ ಕೂಡ ಮಾಡ್ತೀರಿ. ಅಂದರೆ ಕಲಾವಿದರಿಗೆ ಆ ಪಾತ್ರ ಸಣ್ಣದೋ ದೊಡ್ಡದೋ ಮ್ಯಾಟ್ರ್ ಯಾವತ್ತೂ ಆಗೋದಿಲ್ಲ. ಅವ್ರ ಜನರ ಮೈಂಡಲ್ಲಿ ಒನ್ಸ್ ಅದು ಆ ಸೀರಿಯಲ್ ಮೂಲಕ ನೀವು ರಿಜಿಸ್ಟರ್ ಆಗಿಬಿಟ್ರೆ, ಇವನ್ ಹಂಪಿ ಉತ್ಸವದ ಬಗ್ಗೆ ಮಾತಾಡ್ತಾ ಇದ್ರಿ, ಹೇಗೆ ಅದನ್ನು ಕ್ಯಾರಿ ಮಾಡಿದ್ರು ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೀರಿಯಲ್ ಕೂಡ ನಾನು ಕಲರ್ಸಲ್ಲಿ ಮಾಡಿದಾಗ, ನಾನು ಆ್ಯಕ್ಚುಲಿ ಸೀರಿಯಲ್ ನಾನು ಸಿನಿಮಾ ಮಾಡಾದ್ಮೇಲೆ ಸೀರಿಯಲ್ ಮಾಡಿದ್ದು. ಸಿನಿಮಾದಲ್ಲಿ ಎಲ್ಲ ಲೀಡ್ ಕ್ಯಾರೆಕ್ಟರ್ ಹೀರೋಯಿನ್ ಆಗೇ ಮಾಡ್ತಾ ಹೋದೆ. ನನಗೆ ಸೀರಿಯಲ್ ಪಾತ್ರ ಬಂದಿದ್ದು ನೆಗೆಟಿವ್ ಶೇಡ್ ಇತ್ತು. ಸೊ ನನಗೆ ತುಂಬ ತಲೆಯಲ್ಲಿ ಓಡ್ತು, ಯಾಕಂದರೆ ನಾನು ಹಿಂಗಿದ್ದೀನಿ, ಇದನ್ನು ಮಾಡಬೇಕಾ, ನಾನು ನೆಗೆಟಿವ್ ಪುಟ್ರೆ ಆಗಿಬಿಟ್ರೆ ಜನ ನನ್ನ ನೆಗೆಟಿವ್ಗೆ ರೋಲ್ಸಿಗೆ ನೆಕ್ಸ್ಟ್ ಕರೆಯೋಕ್ಕೆ ಶುರು ಮಾಡ್ತಾರೆ, ನನಗೆ ಹೀರೋಯಿನ್ ಆಗಿ ಮತ್ತೆ ಕರೆಯಲ್ಲ ಅನ್ನೋದೊಂದು ತಲೆಯಲ್ಲಿತ್ತು. ಸೊ ಹಾಗಾಗಿ ಎಷ್ಟೋ ಸತಿ ಸೀರಿಯಲ್ನ ನಾನು ಬಿಟ್ಬಿಟ್ಟಿದ್ದೆ.
ಆಮೇಲೆ ಸೊ ಐ ವಾಸ್ ಲೈಕ್ ಇಲ್ಲ ಅದನ್ನು ಲೆಟ್ ಮೀ ಸಿ, ಯಾಕಂದರೆ ಸಿನಿಮಾದಲ್ಲಿ ಇವಾಗ ಏನೋ ಒಂದು ಆಗ್ತಾ ಇಲ್ಲ, ನಾನು ಅನ್ಕೊಂಡಿದ್ದ ಮಟ್ಟಕ್ಕೆ ಆಗ್ತಾ ಇಲ್ಲ, ಇದರಲ್ಲಿ ಅಟ್ಲೀಸ್ಟ್ ನೋಡೋಣ ಅಂತ ವೈ ನಾನು ನಾಟ್, ಕರೆಕ್ಟ್. ಹೋದೆ. ಸೊ ಅದಕ್ಕೆ ಬಂದಾಗ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ಸೀರಿಯಲ್ಲಿಂದನೇ. ಜನ ತುಂಬ ಗುರ್ತಿಸೋಕ್ಕೆ, ನಾನು ಹೇಳಿದಾಗ ಹಂಪಿ ಉತ್ಸವಕ್ಕೆ ಹೋದಾಗ ಯಾರೋ ಒಂದು ಗ್ರೂಪ್ ಆಫ್ ಲೇಡೀಸ್ ಅವ್ರು ನಂಗೆ ಬಂದು, ಯಾಕಮ್ಮ ನಿನಗೆ ಸುಮ್ಮನೆ ಇರೋದಕ್ಕಾಗಲ್ಲ, ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ನೀನೇನು ಕಲ್ಲೋಗಿದ್ದೆ, ಲಿಟ್ರಲಿ ಇದೇ ಡೈಲಾಗ್ ಅವ್ರು ಬಂದು, ನಾನು ಏನು ಆಂಟಿ ಹೇಳಿ ನಾನು ಅನ್ಕೊಂಬಿಟ್ಟಿದ್ದೀನಿ, ಇವ್ರು ಯಾರನ್ನೋ ನನ್ನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದಾರ, ಇವ್ರು ಏನೋ ಅನ್ಕೊಂಬಿಟ್ಟಿದ್ದಾರೆ, ಹಂಗ ಆಮೇಲೆ ಅಲ್ಲ ಯಾರ ಲೈಫಲ್ಲಿ ಹುಳಿ ಹಿಡ್ಬಿಟ್ಟೆ ಅಂತ ಲೈಫಲ್ಲಿ ಹೋಗಿದ್ದೀನಿ, ನನಗೆ ಫುಲ್ ಶಾಕು. ಆಮೇಲೆ ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡ್ ಬಂದಿರೋದು ನಾನು ಯಾವುದೋ ಬೇರೆ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ, ಇವ್ರು ಬಂದು ಬೈದ್ಬಿಟ್ರಲ್ಲ ಯಾಕೆ ಅಂತ ಎಷ್ಟೋ ತಲೆ ಕೆಡ್ಸ್ಕೊಂಡೆ. ಆಮೇಲೆ ಆಂಟಿ ಅಂದ್ರು ಸೀರಿಯಲ್ ಅಲ್ಲಿ ಆಮೇಲೆ ಸೀರಿಯಲ್ ಹೆಸರು ಹೇಳಿದ್ರು, ಹಿಂಗಿದೆ ಅವ್ರ ಪಾಪ ಇದಾರೆ, ನೀನ್ ಯಾಕೆ ಹೋಗಿದ್ದೆ ಇವಾಗ ಇಷ್ಟು ದಿವಸ ನೀನೆಲ್ಲಿದ್ದೆ ಅಂತ. ಓ ಆಂಟಿ ನೀವ್ ಇಲ್ಲಿದ್ದೀರಾ ಅವಾಗ ಅನಿಸ್ತು. ಓಕೆ ನಂಗೆ ಅಂದಾಗ ಅಯ್ಯೋ ಇವ್ರ್ಯಾನು ಹಿಂಗೆ ಬಂದು ಮಾತಾಡ್ತೀರಾ ಅನಿಸ್ತು. ಬಟ್ ಆಫ್ಟರ್ ಓಕೆ ನಾನು ಆ ಕ್ಯಾರೆಕ್ಟರ್ಗೆ ಅವಾಗ ಜಸ್ಟಿಫಿಕೇಶನ್ ನೀಡಿದ್ದೀನಿ ಅಂತಲೂ ಅನಿಸ್ತು. ಬಿಕಾಸ್ ಆ ಪಾತ್ರನ ಅವ್ರು ಇನ್ನೂ ನನ್ನ ನೆಗೆಟಿವ್ ಶೇಡ್ ಆಗೇ ನೋಡ್ತಾ ಇದ್ದಾರೆ ಅಂದರೆ ಓಕೆ ಐ ಹ್ಯಾವ್ ಡನ್ ಗುಡ್ ಅಬೌಟ್ ಇಟ್ ಅಂತ ಒಂದು ಫೀಲಿಂಗ್. ಮೇಲಾಗಿ ತುಂಬ ಜನ ಸ್ಟಾರ್ಗಳು, ಅಂದರೆ ಈಗ ತುಂಬ ಜನ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ, ಕೆಲವರು ಟೆಲಿವಿಷನಿಂದ ಸಿನಿಮಾಗೆ ಹೋಗಿ ಸೂಪರ್ ಹಿಟ್ ಆದಂಥ ಎಕ್ಸಾಂಪಲ್ಗಳಿದ್ದಾವೆ. ಕೆಲವರು ಸಿನಿಮಾದಲ್ಲಿ ಸೂಪರ್ ಹಿಟ್ ಆಗಿ ಟೆಲಿವಿಷನಿಗೆ ಬಂದು ಡಬಲ್ ಸೂಪರ್ ಹಿಟ್ ಆದವರು ಇದ್ದಾರೆ. ನಿಮಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಆ ಲೇಯರು ಟೆಲಿವಿಷನ್ ಆ್ಯಂಡ್ ಸಿನಿಮಾ ಅಂತ ಹೊರಟಾಗ? ಸಿ ಬೀಯಿಂಗ್ ಅನ್ ಆರ್ಟಿಸ್ಟ್, ಪಾತ್ರಗಳು ಏನಿದೆ ಅಂದರೆ ಡಿಫ್ರೆನ್ಸ್ ಬಿಟ್ಟರೆ ವರ್ಕಿಂಗ್ ವೈಸ್ ನಮಗೇನೂ ಇಲ್ಲ, ಇಲ್ಲೂ ಅದೇ ಕ್ಯಾಮ್ರಾ ಇಲ್ಲೂ ಇದೆ. ಬಟ್ ಏನಂದರೆ ನಂಬರ್ ಆಫ್ ಡೇಸ್ ಆಗಲಿ, ಇದು ನಮ್ಮ ಕಂಟಿನ್ಯೂಸ್ ಶೆಡ್ಯೂಲ್ ಇರುತ್ತೆ. ವೀಕ್ಲಿ ಅಂದರೆ ಮಂತಲ್ಲಿ 2 ವೀಕ್ಸ್ ತಗೊಳ್ತಾರೆ. ವರ್ಕಿಂಗ್ ಪ್ಯಾಟ್ರನ್ ಚೇಂಜ್ ಇದೆ ಬಿಟ್ಟರೆ ಐ ಥಿಂಕ್ ಫಾರ್ ಅನ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇಸ್ ಸೇಮ್. ನೀವು ಈ ಪಾತ್ರ ಕೊಟ್ಟರು ನಾನು ಈ ಸೀರಿಯಲಲ್ಲೂ ಇದೇ ಪಾತ್ರ ಮಾಡಬೇಕು, ಸಿನಿಮಾದಲ್ಲೂ ಈ ಪಾತ್ರ ಕೊಟ್ಟರೆ ಆ ಪಾತ್ರಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ. ವರ್ಕಿಂಗ್ ಪ್ಯಾಟ್ರನ್ ಬಿಟ್ಟರೆ ಐ ಡೋಂಟ್ ಫೀಲ್ ಆ್ಯಸ್ ಅನ್ ಆರ್ಟಿಸ್ಟ್ ನಂಗೆ ಇದಿದೆ ಅಂತ. ಬಟ್ ಸೀರಿಯಲ್ ಏನಂತಂದರೆ ದಿನಾಗ್ಲೂ ಜನ ನಮ್ಮನ್ನ ನೋಡ್ತಾರೆ, ಮನೆಯಲ್ಲಿ ತುಂಬ ಈಸಿ ಆ್ಯಕ್ಸಸ್ ಇದೆ, ಆವಾಗ ಗುರ್ತಿಸೋದು ಜಾಸ್ತಿ, ನಿಮಗೆ ಅಲ್ಲಿ ಪಾಪ್ಯುಲಾರಿಟಿ ಅನ್ನೋದು ಜಾಸ್ತಿ ಇದೆ. ಸಿನಿಮಾದಲ್ಲಿ ಹಾಗಲ್ಲ, ಜನ ಥಿಯೇಟರ್ಗೆ ಬಂದು ನಿಮ್ಮನ್ನ ನೋಡಬೇಕು, ನಿಮ್ಮ ಕಲೆನ ಗುರ್ತಿಸ್ಬೇಕು. ಈ ಒಂದು ಡಿಫ್ರೆನ್ಸ್ ಇದೆ ನಿಮಗೆ. ಅಂದರೆ ಆಫ್ಟರ್ ಅಂದರೆ ಪಬ್ಲಿಸಿಟಿ ವೈಸಲ್ಲಾಗಲಿ ಇದಾಗಲಿ ಗುರ್ತಿಸೋದ್ರಲ್ಲಿ ಐ ಥಿಂಕ್ ಇದೇ ಮೇಜರ್ ಡಿಫ್ರೆನ್ಸ್ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆಮೇಲೆ ಇನ್ನೂ ಒಂದು ಏನಂತಂದರೆ, ಸಿನಿಮಾದಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಗುರ್ತಿಸ್ಕೊಂಡ್ರೆ ಅದು ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು 10 years ನಿಮ್ಗೆ ಜನ ಆ ಪಾತ್ರನ ಗುರ್ತಿಸಿ ನಿನ್ನನ್ನು ಗುರ್ತಿಸ್ತಾರೆ. ಸೀರಿಯಲಲ್ಲಿ ಹಾಗಲ್ಲ. ಸೀರಿಯಲ್ ಏನಂದರೆ ಆ ಸೀರಿಯಲ್ ಮುಗಿದು ಒಂದು 2 ತಿಂಗಳು ನಿಮ್ಮನ್ನ ನೆನ್ಪು ಬಿಡ್ಕೊಂಡಿರ್ತಾರೆ. ನೀವು ಮತ್ತೆ ಇನ್ನೂ ಸೀರಿಯಲಲ್ಲೇ ಕಂಟಿನ್ಯೂ ಆದರೆ ಓಕೆ ಜನ ನಿಮ್ಮನ್ನ ಗುರುತಿರ್ತಾರೆ. ಬಿಟ್ಟರೆ ಅದಾದಮೇಲೆ ಆ ಟೈಮ್ ಅಷ್ಟೇ, ಮತ್ತೆ ಜನ ಬೇರೆ ಹೊಸ ಸೀರಿಯಲ್ಲು ಹೊಸ ಆರ್ಟಿಸ್ಟ್ಗಳು ಅಂತ ಹೊರಟೋಗ್ತಾರೆ.